ನಾಲಿಗೆ ಇಲ್ಲದ ನಾಲಾಯಕರೆಲ್ಲ ಕೊರಬು ಕುಟುಂಬದ ಬಗ್ಗೆ ಮಾತಾಡುವಂಗಾಗಿದೆ. ಅಪಪ್ರಚಾರ ಮಾಡುವ ಕಿಡಿಗೇಡಿಗಳಿಗೆ ಕೊರಬು ಸಹೋದರರ ನೇರ ಎಚ್ಚರಿಕೆ. ಕೆಪಿಸಿಸಿ ರಾಜ್ಯ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷ ಜೆ.ಎಂ. ಕೊರಬೂರವರ ಕುಟುಂಬದ ಬಗ್ಗೆ ಹಗುರವಾಗಿ ಮಾತನಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟವರ ವಿರುದ್ಧ ಕೊರಬು ಸಹೋದರರು ಹರಿಹಾಯ್ದಿದ್ದಾರೆ. ಪಟ್ಟಣದಲ್ಲಿ ಮಾಧ್ಯಮ ಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ನಮ್ಮ ಸಹೋದರ ಜೆ.ಎಂ. ಕೊರಬು ಸರ್ಕಾರಿ ಕೆಲಸದಿಂದ ನಿವೃತ್ತರಾಗಿ ಅತಿ ಕಡಿಮೆ ಅವಧಿಯಲ್ಲಿ ಜಿಲ್ಲೆಯ ಅಹಿಂದ ವರ್ಗದ ಹಾಗೂ ಸರ್ವಧರ್ಮೀಯರ ನಾಯಕರಾಗಿ ಬೆಳೆದಿರುವುದು ಕೆಲವರು ಸಹಿಸಿಕೊಳ್ಳಲಾಗದವರು ಅವರ ಬಗ್ಗೆ ಅಪಪ್ರಚಾರ ಮತ್ತು ಅವಹೇಳನಕಾರಿಯಾಗಿ ಮಾತನಾಡುತ್ತಿದ್ದಾರೆ. ಅವರ ರಾಜಕೀಯ ಏಳಿಗೆ ಸಹಿಸಲಾಗದವರು ಈ ರೀತಿಯಾಗಿ ಮಾಡುತ್ತಿರುವುದು ತಮ್ಮ ಹಿಂದಿರುವ ನಾಯಕರ ಮಾತು ಕೇಳಿ ಎನ್ನುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಬೆಳೆಯುವವರಿಗೆ ಇಂಥ 1000 ಕಷ್ಟಗಳು ಬಂದರೂ ಯಾವುದಕ್ಕೂ ಜಗ್ಗುವುದಿಲ್ಲ. ರಾಜಕೀಯ ಮಾಡುವುದಾದರೆ ನೇರವಾಗಿ ಮಾಡಿ. ಕೊರಬು ಕುಟುಂಬದ ಬಗ್ಗೆ ಹಗುರವಾಗಿ ಮಾತನಾಡುವುದನ್ನು ನಾವು ಸಹಿಸುವುದಿಲ್ಲ ಎಂದರು. ನಂತರ ಮಾತನಾಡಿದ ಸಹೋದರ ಗಣೇಶ್ ಕೊರಬು, ಮಾಶಾಳ ಗ್ರಾಮದ ಸಾತಪ್ಪ ಎನ್ನುವ ವ್ಯಕ್ತಿ ನಮ್ಮ ಕುಟುಂಬದ ಬಗ್ಗೆ ಹಗುರವಾಗಿ ಮಾತನಾಡುತ್ತಾನೆ. ನಮ್ಮ ಕುಟುಂಬದ ಬಗ್ಗೆ ಮಾತನಾಡುವ ನೈತಿಕತೆ ಅವನಿಗಿಲ್ಲ. ಕೊರಬು ಕುಟುಂಬದ ಪೂರ್ವಜರಿಂದ ಬಡವರಿಗೆ ಕೈಲಾದ ಸಹಾಯ ಮಾಡುತ್ತಾ ಬಂದಿದ್ದಾರೆ. ಅದಲ್ಲದೆ ನಮ್ಮ ಸಹೋದರ ಜೆ.ಎಂ. ಕೊರಬೂರವರು ಮಾಶಾಳ ಗ್ರಾಮಕ್ಕೆ ಭೀಕರ ಜಲಕ್ಷಾಮ ಎದುರಾದಾಗ 4 ತಿಂಗಳ ಗ್ರಾಮಸ್ಥರಿಗೆ ನೀರು ಕೊಟ್ಟಿದ್ದಾರೆ. ಅದಲ್ಲದೆ ಕರೋನಾ ಸಂದರ್ಭದಲ್ಲಿ ತಾಲೂಕಿನಾದ್ಯಂತ ಬಡವ ಶ್ರೀಮಂತರೆನ್ನದೇ ಆಹಾರ ಕಿಟ್ಗಳನ್ನು ನೀಡಿದ್ದಾರೆ. ಜನರಿಗಾಗಿ ಕೋಟ್ಯಾಂತರ ರೂಪಾಯಿ ದಾನ ಮಾಡುವ ಅವರ ಬಗ್ಗೆ ಮಾತನಾಡುವ ತಾವುಗಳು ನೀವೇನು ಮಾಡಿದ್ದೀರಿ ಎಂದು ಒಮ್ಮೆ ನಿಮ್ಮ ಕನ್ನಡಿಯಲ್ಲಿ ನೋಡಿಕೊಳ್ಳಿ. ಶಿವಪುತ್ರ ಜಿಡ್ಗಿಯವರಿಗೆ ಕೊರಬು ಫೌಂಡೇಶನ್ ಅಧ್ಯಕ್ಷರನ್ನಾಗಿ ಮಾಡಿದ್ದು ಜೆ.ಎಂ. ಕೊರಬೂರವರು ಇಂದು ತಾಲೂಕಿನ ಶಾಸಕರೊಂದಿಗೆ ಗುರುತಿಸಿಕೊಂಡು ತಾಲೂಕಿನ ಮುಖಂಡರೆನಿಸಿಕೊಳ್ಳುತ್ತಿರುವುದು ಅವರ ಪುಣ್ಯದಿಂದ ಎನ್ನುವುದು ಮರೆಯದಿರಿ. ನೀವು ಅವರ ಬಗ್ಗೆ ಮಾತನಾಡುತ್ತಿರುವುದು ಹಾಸ್ಯಾಸ್ಪದ ಎನಿಸುತ್ತದೆ. ಮುಂದಿನ ದಿನಗಳಲ್ಲಿ ಕಾಲವೇ ತಕ್ಕ ಉತ್ತರ ನೀಡಲಿದೆ. ಕೊರಬು ಕುಟುಂಬದ ಬಗ್ಗೆ ಮಾತನಾಡುವ ಮೊದಲು ತಾವು ಏನು ಎನ್ನುವುದನ್ನು ಅರಿತುಕೊಳ್ಳಬೇಕು. ಇದೇ ರೀತಿ ಹಗುರವಾಗಿ ಮಾತನಾಡಿದರೆ ಮುಂದೆ ಕಾನೂನು ಹೋರಾಟ ಮುಂದುವರಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ನನ್ನ ಹೆಸರು ಗಣೇಶ್ ಕೊರಬು, ಮಾಶಾಳ. ಇವತ್ತು ಪ್ರೆಸ್ ಮೀಟ್ ಕರೆದಿದ್ದೇನಪ್ಪ ಅಂತಂದ್ರೆ, ಮಾಶಾಳದಲ್ಲಿ ಅತ್ತಪ್ಪ ಹಡಗಲಿ ಅವರು ನಮ್ಮ ಮನೆತನದ ಬಗ್ಗೆ ಬಹಳ ಹಗುರವಾಗಿ ಮಾತಾಡ್ಕತ್ತಾನೆ. ಏನಪ್ಪ ಅವ್ರದ್ದು ಏನು ಮಾಡ್ಯ ನಾವು ಏನು ಅವ್ರಿಗೆ ನಮ್ಗೆ ಅದಾವತ್ತದ ಅಣ್ಣತಮ್ಮರಾಗ ಇದ್ದು ಯಾಕೆ ಈ ಟೈಪ್ ಮಾತಾಡ್ಕತ್ತಾನ? ನಮ್ಮ ಅಣ್ಣವ್ರಿಗೆ ಒಳಗಾಕ್ಯಾರ, ದಾಡಿ ಬಂದಾವ, ಹೂವು ತಿನ್ನಕ್ ಕೊಟ್ಟಿಲ್ಲ, ಬಂದು ಬಸ್ ಸ್ಟ್ಯಾಂಡ್ ಮ್ಯಾಗ ಹೇಳ್ಯಾರ. ಇವೆಲ್ಲ ನಮ್ಮ ಮನೆತನದ ಬಗ್ಗೆ ಹೇಳೋದ್ ನೀವೇವು ಹೇಳಿವ್ ನಿನಗ ಏನಕ್ಕಾಗಿ ಮಾತಾಡ್ದಪ್ಪ? ಏನು ಕಾರಣ ಬೇಕಲ್ಲ. ಇವತ್ತಿಗೆ ನಾವು ನಿಮ್ಗೆ ಸರ್ವ್ ಕೊಡ್ರಂಗಲ್ಲ. ಸತ್ತಪ್ಪ ಅಡಲಿಯವ್ರೆ ಬಹಳ ಎಚ್ಚರಿಕೆ ಮಾತಾಡ. ರಾಜಕೀಯ ನೀವು ಅವರು ಅಲ್ಲೇ ಒಂದೇ ಇದ್ದೀರಿ, ನೀವು ರಾಜಕೀಯ ಮಾಡಿ ನಾವು ಬೇಡ ಅನ್ನಲ್ಲ. ಇವತ್ತಿಗೆ ನಿಮ್ ಬಗ್ಗೆ ಏನಾರು ಬಿಟ್ಟಿದ್ದೆ ಯಾಕಪ್ಪ ಕಾಕಂದ್ರೆ ತಗೊಂಡು ಈಗ ಅವ್ರ ಮಕ್ಕಳು ಕೇಳಕತ್ತಾರ, ಏನು ಉತ್ತರ ಕೊಡ್ಬೇಕು? ಅದಕ್ಕೆ ಬೇಕಲ್ಲ. ಏನು ಕಾರಣ? ಸತ್ತಪ್ಪರೇ ಇದು ಬಹಳ ದಿವಸ ನಡೆಯಲ್ಲ. ಮಾತಾಡ್ಬೇಕಾದ್ರೆ ಪ್ರಜ್ಞೆ ಇಟ್ಕೊಂಡು ಮಾತಾಡ ಕಲಿ. ಅದಕ್ಕೊಂದು ಗೌರವ ಇರ್ತದ. ಇವತ್ತಿಗೆ ಮಾಮ ಅಲ್ಲಾರ ನೀವ್ ಮಾತಾಡಲ್ಲ, ನಾವು ಮಾಮ ಹೇಳಲ್ಲ ಅಲ್ಲಾರ ನಾವ್ ಮಾತಾಡಲ್ಲ. ಯಾಕಪ್ಪ? ಏನ್ ಕಾರಣ? ಈ ಟೈಪ್ ಮಾತಾಡಿದ್ರೆ ಅಂದ್ರ ಮುಂದೆ ಬಹಳ ಎಚ್ಚರ ನೀವು. ನಿಮ್ಮ ರಾಜಕೀಯ ವ್ಯವಸ್ಥೆಗೆ ನಾವು ರಾಜಕೀಯ ಬಗ್ಗೆ ನಾವು ಒಂದು ಏನೂ ಕೇಳಲ್ಲ. ನಮ್ ಸಾಹೇಬ್ರು ಏನು ಬಂದಾರ ರಾಜಕೀಯ ಬಗ್ಗೆ ನಾವು ಏನು ಮಾತಾಡ. ನಮ್ ಮಂತ್ರಿ ಬಗ್ಗೆ ಯಾಕೆ ಮಾತಾಡ್ತಪ್ಪ? ಏನ್ ಕಾರಣ? ಮಂತ್ರಿ ಬಗ್ಗೆ ಮಾತಾಡಲಿಕ್ಕೆ ಏನ್ ಕಾರಣ ಹೇಳ? ಈಗ ಅವ್ನ ಮಕ್ಕಳಿಗೆ ಏನು ಉತ್ತರ ಕೊಡ್ಬೇಕು? ಹೇಳ. ಅವ್ರಿಬ್ರು ಬಂದು ಕೇಳ್ತಾರೆ, ಕಾಕ ಏನಕ್ಕೆ ನೀವು ಕೇಳಂಗಿಲ್ಲ ಏನು? ನಮ್ಮ ಅಪ್ಪಗೆ ಯಾಕೆ ಮಾತಾಡೋಣ? ಎಲ್ಲ ಟಿವಿಯಾಗ ಬರಕತ್ತದಲ್ಲ. ಏನ್ ಎದ್ರ ಸಲಕ್ಕೆ ಮಾತಾಡ್ದಪ್ಪ? ಅದಕ್ಕೆ ಉತ್ತರ ಕೊಡ್ಬೇಕಲ್ಲ ನೀವು. ಅದು ಅದು ಹಗುರವಾಗಿ ಮಾತಾಡಕ್ ಹೋಗ್ಬೇಡ. ನಿಮ್ಮ ರಾಜಕೀಯ ಒತ್ತಡ ಇರ್ಲಿ. ಮತ್ತೆ ಇನ್ನೊಂದು, 20 ಜಿಡ್ಗಿ ಅವರು ಕೊರಬು ಸಾಹೇಬ್ರ ಗಾಡಿ ಮನೆಯಲ್ಲಿ ಬೆಳೆದಾರ. ಮಕ್ಬುಲ್ ಶೇಖ್ ಒಟ್ಟು ಎಲ್ಲಾರು ಇಡೀ ಮಾಶಾದಾಗ ಕೊರಬು ಸಾಹೇಬ್ರ ಗಾಡಿ ಮನೆಯಲ್ಲೇ ಬೆಳೆದಾರ. ಏನು ಆದ್ರೆ ಗಾಡಿ ಮನೆಯಲ್ಲಿ ಬೆಳೆದು ಕೊರಬು ಸಾಹೇಬ್ರ ಲಿಂಗಾಯತ ವಿರೋಧಿ ಅಂತಾರ. ಲಿಂಗಾಯತ ವಿರೋಧಿ ಇದ್ರ ಎಂ.ಐ. ಪಾಟೀಲ್ ಸಾಹೇಬ್ರು, ಅರುಣ್ ಕುಮಾರ್ ಸಾಹೇಬ್ರು ಹಿಂದುಳಿದ ಅಲ್ಪಸಂಖ್ಯಾತರ ಉಪಾಧ್ಯಕ್ಷ ಮಾಡಿದ್ರು. ಮಾಡಿ ಅವ್ರಿಗೆ ಚಾಲೆಂಜ್ ಕರ್ಕೊಂಡು ಹೋದ್ರೆ ಅವಾಗ ಹೇಳ್ಬೇಕಾಗಿದ್ರೆ ಸರ್ ಲಿಂಗಾಯತ ವಿರೋಧಿ ನನ್ನ ದಾರಿ ಹೇಳ್ಬೇಕಾಗಿತ್ತು. ಅವ್ರ ವ್ಯಕ್ತಿತ್ವ ಅಗತ್ಯ ಕರ್ನಾರ ಅವರು
ಅವ್ರ ವ್ಯಕ್ತಿತ್ವ ಕರಿತಿದ್ದಿಲ್ಲ. ಗೊತ್ತಾಗ್ತಿತ್ತು ಹಣಿಬರ ಅವ್ರು ಬಂದಿದ್ದಿಲ್ಲ ಅಲ್ಲಿ ಗೊತ್ತಾಗ್ತಿತ್ತು. ಅದಕ್ಕ ಯಾವುದೇ ಆಗಲಿ ಸೀಮಿತವಾಗಿ ಅನೋರ ನೀವು GDC ಪುತ್ರನವ್ರೆ, ನೀವು ಹಿರಿಯರು, ನಿಮ್ ಸಾವುಕಾರಲ್ಲ ನಾವು ಮಾತಾಡಲ್ಲ, ನಿಮ್ ರಾಜಕೀಯ ಗೊತ್ತೈತಿ ಯಾವುದೇ ಇರಲಿ, ನಮ್ ಕಡೆ ಏನಪ್ಪ ಯಾರೇ ಏನೋ ಮಾತಾಡಿದ್ರು ಮಂತ್ರಿ ಬಗ್ಗೆ ಮಾತಾಡ್ಬೇರುತ್ತೆ, ಭಿನ್ನಾಭಿಪ್ರಾಯ ತರಬೇಡತ್ತೇಳಿ ದಯವಿಟ್ಟು ನಿಮ್ ಕೈ ಮುಗಿ ಕೇಳ್ಕೊತೀನಿ. ಯಾಕಂದ್ರೆ ನಾವು ಸಾವುಕಾರಲ್ಲ ನಿಮ್ಗೆ ಮಾತಾಡಿ ನಿಮ್ಗೆ ಗೌರವ ಅದ, ಆ ಗೌರವ ನೀವು ಕಳ್ಕೊಬೇಡಿ. ನಮ್ಗೆ ಗೊತ್ತದ ಮಾತಾಡೋದು ಏನು ಅನಿವಾರ್ಯ ಎಲ್ಲಾರ್ದು, ಅದನ್ನ ಅನ್ನಂಗಿಲ್ಲ ಯಾರ್ದು ಅಲ್ಲ. ಯಾಕಂದ್ರೆ ಲೀಡರ್ಶಿಪ್ ಮಾಡ್ತೀರಿ, ಆದ್ರೆ ನೀವು ಲೀಡರ್ಶಿಪ್ ಅವ್ರ ಗಡಿ ಮನೆಯಲ್ಲಿ ಬೆಳೆದವರು ಅದಕ್ಕೆ ಕರೆಕ್ಟ್ ಆಗಿ ಮಾತಾಡಿ. ಸುಮ್ಮನೆ ಏನದ ಎಲ್ಲ ಒತ್ತುಗಟ್ಟಲೆ ಮಾತಾಡೋದು ಸರಿ ಅನ್ಸಲ್ಲ. ಯಾಕ ಅವ್ರ ಮೇಲೆ ಇದ್ದವ್ರು ಇದ್ದೀರಿ, ಏನೋ ಇರ್ತಾವ ನಿಮ್ಮ ರಾಜಕೀಯ ಭಿನ್ನಾಭಿಪ್ರಾಯಗಳು, ನೀವು ತಿಳ್ಕೊರಿ, ನೀವು ತಿಳ್ಕೊಂಡು ಹೇಳ್ರಿ. ಸುಮ್ಮನೆ ಏನಾದ್ರ ನೀವು ಮಾತಾಡಿದ್ರ ಲಿಂಗಾಯತ ವಿರೋಧಿ ಅಂದ್ರೆ ಏನ್ ನಾವು ಲಿಂಗಾಯತರಿಗೆ ಏನ್ ಮಾಡಪ್ಪ ಕೊಡ್ಬೇಕಾಗೈತೆ ಅಂದ್ರೆ ನೀವು ಕರ್ಕೊಂಡು ಯಾಕೆ ಹೋದ್ರಿ ತಿರ್ಗಾಡ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡಿ ದಯವಿಟ್ಟು. ಅದಕ್ಕೆ ನೀವು ಪ್ರೆಸ್ ಮೀಟ್ದವ್ರಿಗೆ ಇವತ್ತು ಕರೆದಿದ್ದು ಇದ್ರ ಸಲಕ ನಮ್ ನೋವಾಗ್ಯದ, ನಮ್ ಕಾಶಿನಾಥ್ ಅವರಿಗೆ ಒಳಗಾಕಿ ಮಾತಾಡಿದೆ, ಸಾತಾಪುರ ಮಾತಾಡಿದಕ್ಕ. ಅದಕ್ಕಾಗಿ ನಾವು ಅವ್ರ ಮಕ್ಕಳು ಕೇಳೋಣ, ಆಯ್ತು ನಾ ಹೇಳ್ತೀನಿ ಬಾ ತಂದು ನಾ ಪ್ರೆಸ್ ಮೀಟ್ ಮಾಡಕ್ಕ ಬಂದಿದ್ ಕರೆ. ಅದಕ್ಕಾಗಿ ದಯವಿಟ್ಟು ಈ ಟೈಪ್ ಮುಂದೆ ಆಗ್ಲಾರ್ದಂಗೆ ನೋಡ್ಕೋಬೇಕು. ಇಲ್ಲಿ ತಂದು ನಾವು ಏನಾರು ಹೆಚ್ಚು ಕಡಿಮೆ ಆಯ್ತಂದ್ರೆ ನಾವು ಕಾಸಪ್ಪಗ ಮುಂದೆ ನಾವು ಕಠಿಣ ಕ್ರಮ ತಗೋಬೇಕಾಗ್ತದ, ಮೊಕದ್ದಮೆ ಹಾಕ್ಬೇಕಾಗ್ತದ. ಅದಕ್ಕೆ ಅಡಿಗೆ ಮಾಡ್ತಾರೆ. ಇವತ್ತು ನಾನು ಫಸ್ಟ್ ಮೀಟ್ ಕರೆದಿದ್ದು ನಾಳಿಗೊಂಬಲ್ಲ ಪರ್ಮಿಟ್ ಕರೆದಿದ್ದು ನನ್ನ ಮನೆ ಬಗ್ಗೆ ನೀ ಯಾಕೆ ಮಾತಾಡಕತ್ಯಪ್ಪ? ಕೊಡು ಮನೆ ಬಗ್ಗೆ ಯಾಕೆ ಮಾತಾಡ? ರಾಜಕೀಯ ಮಾಡ್ರಿ, ಕೊಡು ಮಾಡ್ರಿ, ನೀವು ಮಾಡ್ರಿ, ಅದು ನಾವೇನು ಕೇಳಲ್ಲ. ನನ್ನ ಬಗ್ಗೆ ನೀ ಯಾಕೆ ಮಾತಾಡ್ರಿ? ಅವ ನಮ್ಮ ಅಣ್ಣ, ಅದು ನಮ್ಮ ಅಣ್ಣ. ಅವ ಕುಳ್ಳೆರೆ ಬೀಳೆರೆ ಯಾವ ಊರ ನಮ್ಮ ಊರ ಅಲ್ಲೇ ಅಲ್ಲ, ನಮ್ಮ ಕೊರು ಮನಿತಾನ ಇಲ್ತಕ ನೋಡ್ತಿ ಅಲ್ತಕ ಅವ ನಮ್ಮ ತಂದೆ ಬರೋದು 3 ಎಕರೆ, ನನಗ 25 ಎಕರೆ ಕೊಟ್ಟನ್ನ. ಸಣ್ಣಪ್ಪಗ 25 ಎಕರೆ ಕೊಟ್ಟಾರ, ಗಣಪತಿಗೆ 21 ಕೊಟ್ಟನ, ಚಂದ್ರಕಾಂತ್ 15 ಎಕರೆ ಕೊಟ್ಟನ, ನನಗೆ 15 ಎಕರೆ ಕೊಟ್ಟಾನ. ಅವ ತಗೊಂಡಿರ ಗಡಿಗೆನ ಬಿಟ್ಬಿಡ. ನಮ್ಮ ಮನೆ ಬಗ್ಗೆ ಯಾಕೆ ಮಾತಾಡ್ತಿ? ಇದು ನನಗೆ ಫಸ್ಟ್ ಆಗಿ ಹೇಳಿದ್ ನೀವೇ. ಎಲ್ಲೇ ಕೂಡಲಾಗ ಇವಾಗ ಕೊಡ್ಬೇಕಿಲ್ಲ, ಇಲ್ಲ ಕೊಡಲಿಲ್ಲ ಅಂದ್ರೆ ನನ್ನ ಭಾಳ ವಿಚಾರ ಮಾಡ್ಬೇಕಾಗುತ್ತೆ. ನನಗೆ ನೀನು ನನ್ನ ಬಗ್ಗೆ ಕೊಡಬೇಕು. ಚಾಯ್ಬೋದು ಅದ್ರ ನಮ್ಮ ಬಗ್ಗೆ ಯಾಕೆ ಮಾತಾಡ್ತಿ? ನನ್ನ ಬಗ್ಗೆ ನಿನಗೆ ಏನು ಬೇಕಾಗಿತ್ತು? ನಮ್ಮ ಮಕ್ಕಳ ಈಗ ಬಂದು ಕೇಳುತ್ತಿದ್ದಾರೆ, ಇನ್ನ ಏನು ಮಕ್ಕಳು ಹೇಳ್ತಿದಾರ, ಇನ್ನ ಏನು ಫ್ಯಾಮಿಲಿ ಫಂಕ್ಷನ್ ಹೇಳ್ತಾರೆ. ಅದು ನೀನು ಯಾಕೆ ಎಂದ್ರೇನು ಬಂದವಿದ್ದಿ, ನೀನು ಬಂದು ಔಟಿಗೆ ಸಿಗುದು ಸಿದ್ದಪ್ಪ ಯಾಕೆ ಅದು ಬಂದು ಮನುಷ್ಯ. ಇವು ನಮ್ಮ ಔಟಿಗೆ ನಮ್ದು ಬೆಳೆ ಇದು ಮಾಡಕ್ ಹೋಗ್ಬೇಡ, ಹೋಗ್ಬಂತಾನ ಔಟಿಗೆ ಮಂತಾನಕ್ಕೆ ಮಾಡಕ್ ಹೋಗ್ಬೇಡ. ನೀ ಬಂದು ಇಳಿದಿದೆ ಮಾನ ಬಗ್ಗೆ ಇದೆಲ್ಲ ಹತ್ತಕ್ಕೆ ಹೋಗ್ಬೇಡ. ಇದು ಪ್ರದರ್ಶನದಿಂದ ನಿನಗೆ ಏನೈತಿ ಹೇಳು. ನಮ್ಮ ಮಕ್ಕಳಿಗೆ ಏನು ಮಾಡ್ಬೇಕು? ಈಗ ನೀನು ನಮ್ಮ ಅಣ್ಣ ನನ್ನ ಅದಕ್ಕೆ ಏನೈತಿ ಅವ್ನಿಗೆ ಫೋನ್ ಐತಿ, ಎಣ್ಣೆ ಕಳಿಸಿದ, ನೀನು ಒಂದು ದುಡ್ಡು ಕೊಟ್ಟು ಕಳಿಸಿದ ನನಗೆ. ನಮ್ಮ ಅಣ್ಣ ತಿಂಗಳ 50,000 ಕೊಟ್ಟು ಹಿಡಿಸ್ಯಾರ. ನಮ್ಮ 5 ಜನರಿಗೆ 3 ಮಕ್ಕಳು ಗಂಡ ಹೆಂಡತಿ ಇಬ್ರು ಕೂಡಿ ತಿಂಗಳ 50,000 ರೂಪಾಯಿ ನಮ್ಗೆ ಹೆಲ್ಪ್ ಮಾಡ್ಯಾರ. ಬಿಜಾಪುರ ಸಿಟಿಯಾಗಿ ಬೆಡ್ಡೆ ಇದ್ರಾಗ ಬಾಡಿಗೆ ಮಂದಿ ನಡೀತಿದ್ದು. ಯಾವ ಹೊಲ ಮನೆ ನಮ್ಮ ಮನುಷ್ಯರು ಸಂಸದ ಯಾಕೆ ಅದೆಯೋ ಸಾಕಪ್ಪರೇ ಬಹಳ ವಿಚಾರ ಮಾಡಿ ಸಮಯ ದಿನಕ್ಕೆ ಹಣ ನೀವು ಏನಿಲ್ಲ ಇರೋದು ವಿಚಾರ ಮಾಡಿಕೆ ಮತ್ತೇನು ಮಾತಾಡ್ಬೇಕು ಹೇಳಿ. ಅಡುಗೆ ನಮ್ಮ ಮನೆತನದು ಕುಟುಂಬದಲ್ಲಿ ನೀವು ಮಾತಾಡ್ರಿ, ನಿಮ್ಮ ಮನೆತನದ ಏನದ ನೀವು ಅರ್ಥ ಮಾಡ್ಕೋ. ಅದಕ್ಕೆ ಹಗುರವಾಗಿ ಯಾವ್ದು ಮಾತಾಡಕ್ ಹೋಗಬೇಡ, ಅದು ಸರಿ ಅನ್ಸಲ್ಲ. ನಮ್ಮ ಏನೋ ಜಗ ಇರ್ತೇವೆ, ಕಚ್ಚಾ ಇರ್ತೇವೆ, ಮತ್ ನಾವು ಕೂಡ್ತೇವೆ. ನಮಗೆ ಇವತ್ತ ಹೊಲ ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲತ್ತಿ. ನಮ್ ಹಿರಿಯರ ಆಸ್ತಿ 3 ಎಕರೆ ಬರೋದು. ಇವತ್ತು ಗಣಸ್ 20 ಎಕರೆ 21 ಎಕರೆ ನನಗೆ ಕೊಟ್ಟಾನ, 26 ಎಕರೆ ಇರೋ ನಮ್ಮ ಅನ್ನ ಕೊಟ್ಟಾನ. ಕಾಸ ಬರ್ತದೆ ಚಂದ್ರಕಾಂತನು ನಾವು ಸರಿಪಡಿಸ್ಕೊಳ್ತೇವೆ. ಏನೇ ಇದ್ರು ಅನ್ನದಾನ
ಅವ ಏನೇ ಆದ್ರೂ ಕಣ್ಣ ನೀರು ಬರೋದು ನಮಗ, ಹೊರಗಿನವ್ರಿಗೆ ಯಾರಿಗೆ ಬರಲ್ಲ. ನೀವು ಎಲ್ಲರೂ ಅಣ್ತಂದ್ರಿದ್ದಂಗ ಅದಕ್ಕೆ ವಿಚಾರ ಮಾಡಿ, ಹಂಗ ಸರಳಾಗಿ ಮಾತಾಡ್ಬೇಡ್ರಿ. ನಮ್ಗೇನಾರ ನಮ್ಮ ಭಿನ್ನಾಭಿಪ್ರಾಯಗಳು ಇದ್ರೂ ನಾವು ಸರಿಪಡಿಸ್ಬೇಕು. ಯಾಕೆ ಸುಮ್ಗೆ ಕಾಸಪ್ಪ ಹಂಗ ಮಾಡ್ಯಾರ, ಒಳಗ್ ಹಾಕ್ಯಾರ, ಊಟ ಕೊಟ್ಟಿಲ್ಲ, ಇಲ್ಲಿ ಊಟ ಬೇರೆ ನಿಮಗೆ, ಊಟ ಕೊಟ್ಟಿ ನಮ್ಗೆ, ನೀ ತಂದು ಕೊಟ್ಟಿ. ಯಾಕೆ ಮಾತಾಡ್ತೀವಿ ಸತ್ತಪ್ಪ? ಇದು ಸರಿ ಅನ್ಸಲ್ಲ. ದಯವಿಟ್ಟು ಇದು ಮಾತಾಡಕ್ ಹೋಗ್ಬೇಡ. ಏನೋ ವೈಯಕ್ತಿಕವಾಗಿ ಇದ್ದಿ ಸಣ್ಣಗಿರು, ನಾವು ಅದಕ್ಕೆ ಖುಷಿ ಪಡ್ತು. ಮತ್ ನಾವ್ ಎಲ್ಲಾರು ಇದಲ್ಲದೆ ಮತ್ತೆ ನಮ್ಗೆ ಬಹಳ ಮತ್ತೆ ನಾವು ಕರೆದು ಪ್ರೆಸ್ ಮೀಟ್ ಮಾಡ್ಬೇಕಾಗ್ತದೆ. ನಮ್ 8 ಮಂದಿ ಕರ್ಕೊಂಡು ಇನ್ನ ನಮ್ಮ ಅಣ್ತಮ್ಮ ಗಾಡಿ ಬಹಳ ಅದ. ಮ್ಯಾಗಿನ ಓಟ ತೆಳಗಿನ ಓಟಕ್ಕೆ ಬರ್ತಂದ್ರೆ ಮತ್ತೆ ಬೇರೆ ಆಗ್ತದ. ಅದು ನಾವು ಮಾಡಬಾರ್ದು, ಸರಿಯಲ್ಲ. ಯಾಕಂದ್ರೆ ಮಾಸಾದಲ್ಲಿ ನಾವು ಭಿನ್ನಾಭಿಪ್ರಾಯ ತೋರ್ಬಾರ್ದು ಬಂದು ಇವತ್ತಿಗೆ ನಾವು ಯಾರಿಗೂ ಚದರ್ಸಂದಿಲ್ಲ. ಇದು ತಿಳ್ಕೋರಿ ಸತ್ತಪ್ಪ, ಬಹಳ ಎಚ್ಚರಿಕೆಯಿಂದ ಮಾತಾಡು. ನಮ್ಮ ಅಣ್ಣನ ಮಾತಾಡಕ ಅವ್ರ ಮಾತಾಡಿ ಕೇಳಕತ್ತಾರ, ಅವ್ರಿಗೆ ನಾವು ಉತ್ತರ ಕೊಡಕ ನಾವು ಪ್ರೆಸ್ ಮೀಟ್ ಮಾಡೀನಿ. ಅದಕ್ಕೆ ಹೇಳಿ ಇಲ್ಲಿಯವರೇ, ನಮ್ಮ ಕುಟುಂಬದ ಬಗ್ಗೆ ಹಗುರವಾಗಿ ಮಾತಾಡಿ ನಾವೇನು ನಿಮ್ಗೆ ಕೇಳಕ್ ಬಂದಿದ್ದೇವ? ನಮ್ದು ಏನು ಬಗೆಹರಿಸಂದಿದ್ದೇವ? ನಿಮ್ಗೆ ಏನು ನೀರು ಕೇಳಿದೇವ? ಒಂದು ಅನ್ನ ಕೇಳಿದೇವ? ಏನೂ ಇಲ್ಲ. ಯಾಕಪ್ಪ ಇಟ್ಟು ಹಗುರವಾಗಿ ಮಾತಾಡಕತ್ತಿ? ಎದ್ರ ಕಾಲ ಮಾತಾಡಕತ್ತಿ? ನಾವ್ ಏನಾರು ಕೇಳೇವ ನಿಮಗ? ಅದ್ರ ಸಲಕ ಹಗುರವಾಗಿ ವಿಚಾರ ಮಾಡಬೇಡ. ನಮ್ಮ ಕುಟುಂಬದ ಏನೇ ಇದ್ದರೂ ನಾವು ಬಗೆಹರಿಸ್ಕೊತೇವೆ. ಅದು ಎಂಥದೇ ಇರಲಿ, ಅದನ್ನ ನೀವು ವಿಚಾರ ಮಾಡಕ್ ಹೋಗಬೇಡ. ಅದು ದಯವಿಟ್ಟು ನಮ್ಮ ಮನೆತನ ಬಗ್ಗೆ ಹಗುರವಾಗಿ ಮಾತಾಡಿದೆ ಅಂದ್ರ ಮುಂದೆ ಬರೋ ದಿನಗಳಲ್ಲಿ ಬಹಳ ತ್ರಾಸ ಆಗ್ತದ. ಇದು ನಿನಗೆ ಎಚ್ಚರಿಕೆ ನಾವು ಹೇಳೋದು ನಿನಗೆ. ದಯವಿಟ್ಟು ನಾವು ಹೆಂಗಿದ್ದೇವೆ ಅಣ್ತಮ್ರಂಗ್ ಬಂದ್ರೆ ಅಣ್ತಮ್ರಂಗ್ ಇರ್ಬೇಕು. ಅದು ಇದು ಸರಿಯಲ್ಲ. ನಮ್ಮ ಮನೆತನ ಬಗ್ಗೆ ಮಾತಾಡೋದು, ನೀವು ಹೇಳೋದು ಏನಪ್ಪ ಎದ್ರ ಸಲಕ ಹೇಳಿ? ನಮ್ ಕಾಸಪ್ಪನ ಬಗ್ಗೆ ಯಾಕೆ ಹೇಳಿ? ನಮ್ ಕಾಸಪ್ಪ ನಮ್ಮ ದಾಡಿ ಬಿಟ್ಕೊಂಡು ಬಿಟ್ಟಿಲ್ಲ. ನಮ್ಮ ಅಣ್ಣ ಅವನಿಗೆ ಮನೆಯಾಗ ಏನದ ಪರಿಸ್ಥಿತಿ ಅವೇ ಬರ್ತದ, ಅವ್ನಿಗೆ ಬಿಟ್ಕೊತಾನ ಮತ್ತೆ ಹೊರಗಾಗ್ತಾನ. ಅವೆಲ್ಲ ಮಾತಾಡಿದ್ರೆ ಏನದ? ಅಣ್ಣಗ ಬಿಜಾಪುರ ತಿಂಗಳ 50,000 ರೂಪಾಯಿ ನನ್ನ ಹೋಗ್ತಾರೆ. ಅದಕ್ಕ ನಮ್ಮ ಅಣ್ಣಗೆ ಏನು ಬಿಟ್ಟಿಲ್ಲ, ಕಾಸಪ್ಪ ಏನೋ ಬಿಟ್ಟಿಲ್ಲ. ತಿಂಗಳ 50,000 ರೂಪಾಯಿ ಕೊಟ್ಟು ಅಲ್ಲಿ ಮನೆ ನಡೆಸ್ತಾನ. ಆರಾಮ್ ಇರ್ಲಿ ಅಂತ ಸುವರ್ಣ ತಿಂಗಳ ಕಳಿಸ್ತಾನ. ಇನ್ನಕ್ಕೆ ನಾವು ವಿಚಾರ ತೋರಿಸ್ತೇವೆ, ವಿಚಾರ ತೋರಿಸ್ತೇವೆ. ಅದಕ್ಕ ಹಂಗ ಸರಿಯಲ್ಲ. ಸಾಕಪ್ಪ ಹಡಗ್ಲಿವ್ರೆ, ಈ ಟೈಪ್ ಮಾತಾಡಿದ್ರೆ ಮುಂದೆ ಕಾನೂನು ಕ್ರಮ ತಗೋಬೇಕಾಗ್ತದ. ಅದಕ್ಕೆ ನಿಮ್ಗೆ ಎಚ್ಚರಿಕೆ ಹೇಳ್ತಿ. ಅದಕ್ಕೆ ದಯವಿಟ್ಟು ಈ ಟೈಪ್ ನಿಮ್ ಕೈ ಮುಗಿತು ಈ ಟೈಪ್ ಮಾತಾಡಕ್ ಹೋಗ್ಬೇಡಿ.